ಇದು ನಮ್ದು ಲಿಫ್ಟಿಂಗ್ ಟಾಂಗ್. ಓಕೆನಾ? ಏನು ಲಿಫ್ಟ್ ಮಾಡಕ್ಕೆ ಟಾಂಗ್ ಯೂಸ್ ಮಾಡೋದು? ಇದು ಕ್ಲಾಡಿಂಗ್ ಶೀಟ್ಸ್ ಬಂಡಲ್. ಓಹೋ, ಒಂದು ಬಂಡಲ್ ಬಂದ್ಬಿಟ್ಟು 4 ಟನ್ ಇರ್ತವೆ. ಕ್ಲಾಡಿಂಗ್ ಶೀಟ್ಸ್ ಅಂದ್ರೆ ಮನೆ ಮೇಲೆ ರೂಫ್ ಟಾಪ್ ಅದೇ ಶೀಟ್ ಓದಿಸ್ತಾರೆ ಅಂತಾರಲ್ವಾ? ಓಕೆ ಓಕೆ ಓಕೆ. ಅವನ್ನ ಬಂಡ್ಲು ಕತ್ತರಿಸಿ ಈಗ ಅಲ್ಲೈತಲ್ಲ ಮಿಷಿನು, ಅಲ್ಲಿಗೆ ಹಾಕ್ತಾರೆ. ಆ ಮಷೀನಾಗೆ ಬಂಡ್ಲು ಹಂಗೆ ಎತ್ಕೊಂಡು ಇಲ್ಲಿ ಡಿಸ್ಪ್ಯಾಚ್ ಏರಿಯಾಗೆ ತಂದು ಹಾಕ್ತಾರೆ. ಓಕೆ. ನಿನ್ನ ಕಂಟ್ರೋಲ್ ಪ್ಯಾನಲ್ ಏನು ಕೆಲಸ ಮಾಡುತ್ತೆ ಇದು? ನನ್ನ ಕಂಟ್ರೋಲ್ ಪ್ಯಾನಲ್ ಅವರು ಕ್ಲಾಡಿಂಗ್ ಶೀಟು ರೋಲ್ ಆಗಿ ಎಲ್ಲ ಕ್ಲಾಡಿಂಗ್ ಆಗಿ ಆಚೆ ಬರುತ್ತಲ್ಲ, ಓಕೆ, ಆಚೆ ಬಂದು ಸ್ಟ್ಯಾಕ್ ಆಗುತ್ತೆ. ಅದು ಸ್ಟ್ಯಾಕ್ ಆಗಿ ಇಷ್ಟು ಆಗ್ತಾವಲ್ವಾ, ಒಂದು 2 ಟನ್ ಬರುತ್ತೆ ಅದು ಫುಲ್ ಸ್ಟ್ಯಾಕ್. 4 ಟನ್ ಬರುತ್ತೆ ಅದು. ಓಕೆ. ಆ 4 ಟನ್ನ ಅದು ಸ್ಟ್ಯಾಕ್ ಆಗುತ್ತೆ ಇಷ್ಟು ನಂಬರ್ಸು ಅಂತ. ಓಕೆ. ಆ ಸ್ಟ್ಯಾಕ್ ಆದ್ಮೇಲೆ ಅದು ಪ್ಯಾಕ್ ಮಾಡ್ತಾರೆ ಅವರು ವರ್ಕರ್ಸ್. ಕ್ಲೀನ್ ಆಗಿ ಟಾರ್ಪಲ್ ಹಾಕಿ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಆದ್ಮೇಲೆ ಅದು ಪ್ರೊಡಕ್ಷನ್ ಏರಿಯಾ ಅಂತ ಸೀದಾ ಡಿಸ್ಪ್ಯಾಚ್ ಏರಿಯಾಗೆ ತಂದು ಇಡ್ತಾರೆ. ಅದನ್ನ ಬೆಲ್ಟ್ ಹಾಕಕ್ಕೆ ಎತ್ಬೋದಲ್ಲ, ಇದನ್ನ ಯಾಕೆ ಮಾಡ್ಬೇಕು ನಾವು? ಸೇಫ್ಟಿ ಬೆಲ್ಟ್ ಅರ್ದಾಗ ಬಿದ್ದೋದ್ರೆ ಜನ. ಟಾಟಾದವ್ರದ್ದು ಟಾಪ್ ಮೋಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಸೇಫ್ಟಿ. ಅವ್ರಿಗೆ ಕೆಲಸ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಡಿಲೇ ಆದ್ರೂ ಪರವಾಗಿಲ್ಲ, ಬಟ್ ಯಾರಿಗೂ ಹಾನಿ ಆಗಬಾರ್ದು. ಓಕೆ, ದಟ್ಸ್ ವೈ ದೇ ಆರ್ ಯೂಸಿಂಗ್ ದಿಸ್ ಟಾಂಗ್. ಈ ಟಾಂಗ್ ಏನೆಲ್ಲ ಕೆಲಸ ಮಾಡುತ್ತೆ? ಟಾಂಗು ಒಂದ್ ಕಡೆಯಿಂದ ಒಂದ್ ಕಡೆ ಆ ಕ್ಲಾಡಿಂಗ್ ಶೀಟ್ಸ್ ಬಂಡಲ್ಸ್ನ ತಗೊಂಡೋಗುತ್ತೆ, ಇಡುತ್ತೆ. ಓಕೆ. ಇವಾಗ ನನ್ಗೇನು ಗೊತ್ತಾ, ಇದು ಕ್ರೇನ್ಗೆ ಅಟ್ಯಾಚ್ ಮಾಡ್ತಾರಲ್ಲ, ಇದಕ್ಕೆ ಪವರ್ ಸಪ್ಲೈ ವೈರ್ ಎಳಿತಾರ ನೆಲದಾಗಿಂದ ಅಥವಾ ಹೆಂಗ್ ಮಾಡ್ತಾರೆ? ನೆಲದಾಗಿಂದ ಇಲ್ಲಪ್ಪ, ಮೇಲ್ಗಡೆಯಿಂದ ಬರುತ್ತೆ. ಅದು ಏನಂತಾರೆ ಅದಕ್ಕೆ CRD ಡ್ರಮ್ ಅಂತ ಬರುತ್ತೆ. ಅಂದ್ರೆ CRD ಅಂದ್ರೆ ರೋಲಿಂಗ್ ಡ್ರಮ್ ಅಂತ, ಕೇಬಲ್ ರೀಲಿಂಗ್ ಡ್ರಮ್. ಓಕೆ ಓಕೆ. ಅದರಿಂದ ವೈರ್ ಎಳ್ಕೊಂಬತ್ತೆ, ವಾಪಸ್ ಎಳ್ಕೊಂಬತ್ತಾ? ಕ್ರೇನ್ ಮೇಲೆ ಹೋದ್ರೆ ವೈರ್ ಮೇಲೆ ಎಳ್ಕೊಳ್ಳುತ್ತೆ, ಕ್ರೇನ್ ಕೆಳಗೆ ಬಂದ್ರೆ ಅದು ವೈರ್ ಎಳ್ಕೊಂಡ್ ಬರುತ್ತೆ. ಅದ್ರೊಳಗಡೆ ಸ್ಪ್ರಿಂಗ್ ಟೆನ್ಷನ್ ಇರುತ್ತೆ. ಓಕೆ ಓಕೆ. ಅದ್ರ ಮೇಲೆ ವರ್ಕ್ ಆಗುತ್ತೆ ಅದು. ಹಂಗೆ ವರ್ಕ್ ಮಾಡಿ ಇದಕ್ಕೆ ಪವರ್ ಅಪ್ ಪವರ್ ಡೌನ್ ಮಾಡ್ತಾರೆ. ಅಂದ್ರೆ ಇವ್ರದ್ದು ಏನಪ್ಪಾ ಅಂದ್ರೆ ಇಲ್ಲಿ ಇಂಟರ್ಲಾಕ್, ಈ ಟಾಂಗ್ ಆಪರೇಟ್ ಮಾಡ್ಬೇಕಾದ್ರೆ ಅವರಿಗೆ ಕ್ರೇನ್ ಓಡಾಡಬಾರ್ದು. ಓಕೆ. ಅದೇ ತರ ಕ್ರೇನ್ ಓಡಾಡಬೇಕಾದ್ರೆ ಈ ಟಾಂಗ್ ಆಪರೇಟ್ ಆಗಬಾರ್ದು. ಓಕೆ ಓಕೆ. ಸೇಫ್ಟಿಗೆ. ಸೊ ಇದ್ರಾಗೆ ಲೆಗ್ಸ್ ಇರ್ತವೆ. ಸೊ ಅದಕ್ಕೆ ಟಾಂಗ್ ಅಲ್ಲಿ ಲೆಗ್ಸ್ ಇರುತ್ತೆ. ಲೆಗ್ಸ್ ಓಪನ್ ಲಾಕ್ ಅದ್ರದ್ದು ಡೆಡ್ ವೇಟ್ ಬಂದ್ಬಿಟ್ಟು 1.5 ಟನ್ ಇರುತ್ತೆ ಟಾಂಗ್. ಅದೇನಾದ್ರೂ ಅದು ಇದು ಟಾಂಗ್ ಕ್ರೇನ್ ಇದು ಹಿಡ್ಕೊಂಡು ಓಡಾಡ್ಬೇಕಾರೆ ಏನಾದ್ರೂ ಏನಕ್ಕಾದ್ರೂ ಟಚ್ ಆಯ್ತು ಅಂದ್ರೆ ಏನೆಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಡ್ಯಾಮೇಜ್ ಆಗುತ್ತೆ, ಆಕ್ಸಿಡೆಂಟ್ಸ್. ಮಾಡ್ಸಿರೋದ್ಕಿನ್ನ ಅವ್ರು ಅನ್ಕೊಂಡಿರೋದ್ಕಿನ್ನ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಏನ್ ಸೇಫ್ಟಿ ಮಾಡ್ತಾವ್ರಿ ಇವರು? ಸೇಫ್ಟಿ ಏನಪ್ಪಾ ಅಂದ್ರೆ ಈ ಟಾಂಗ್ ಅಲ್ಲಿ ಆಪರೇಟ್ ಈ ಟಾಂಗ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕ್ರೇನ್ ಓಡಾಡಕ್ಕೆ ಆಗದೇ ಇಲ್ಲ, ಅದಕ್ಕೆ ಪವರೇ ಹೋಗಲ್ಲ. ಓಕೆ ಓಕೆ. ಇದನ್ನ ಈ ಪ್ರಾಜೆಕ್ಟ್ ನ ಬೇರೆ ಎಲ್ಲೆಲ್ಲ ಯೂಸ್ ಮಾಡ್ಬೋದು, ಯಾರೆಲ್ಲ ಯೂಸ್ ಮಾಡ್ಬೋದು? ಯಾರು ಬೇಕಾದ್ರೂ ಮಾಡ್ಬೋದು. ಮಿಷಿನ್ಗಳು 2 ಮಿಷಿನ್ಗಳ ಜೊತೆ ಇಂಟರ್ಲಾಕ್ ಮಾಡಬೇಕು ಅಂತ ಇರುತ್ತಲ್ಲ, ಅವ್ರು ಮಾಡ್ಬೋದು. ಇದು ಬರೀ ಟಾಂಗ್ ಓನ್ಲಿ ಬರೀ ಕ್ಲಾಡಿಂಗ್ ಶೀಟ್ಸ್ ಅಲ್ಲ, ನಾಳೆ ದಿನ ಮೂಟೆ ಎತ್ತಾಕ್ಬೇಕು, ಈ ಪ್ಯಾಕೇಜ್ ಬ್ಯಾಗ್ಸ್ ಇರುತ್ತಲ್ಲ 50 kg ಬ್ಯಾಗ್ಸ್, ಅದನ್ನು ಸಹ ಅವರು ಎತ್ಬೋದು. ಸೊ ಈಗ ಇದು ಆರ್ಡರ್ ಸಕ್ಸಸ್ ಆಯ್ತು ಅಂದ್ರೆ ಎಷ್ಟು ಆರ್ಡರ್ ಬರುತ್ತೆ ನಿನಗೆ? ಈಗ ಆಯ್ತು ಅಂದ್ರೆ ಟಾಟಾದು ಎಲ್ಲೆಲ್ಲಿದಾವೋ ಇಲ್ಲಿ ಬರೀ ನಾವು ಒಂದು ಬೇಲ್ ಅಷ್ಟೇ ಯೂಸ್ ಮಾಡ್ತಾ ಇದೀವಿ. ಇದೇನಾದ್ರೂ ಅವರು ಟ್ರಯಲ್ 6 ಮಂತ್ಸ್ ತಗೊಳ್ತಾರೆ. 6 ಮಂತ್ಸ್ ಅಲ್ಲಿ ಇದ್ರದ್ದು ಎಫಿಷಿಯನ್ಸಿ, ಇದ್ರದ್ದು ಇದೆಲ್ಲ ನೋಡ್ಬಿಟ್ಟು ಓಕೆ ಆಯ್ತು ಅಂದ್ರೆ ಇಲ್ಲಿ ಎಷ್ಟು 4 ಬೇ ಇದಾವೆ. 4 ಬೇಲಿ ಈಗ ನಾವು 1 ಬೇಗ್ ಕೊಡ್ತಾ ಇದೀವಿ ಅಷ್ಟೇ. ಇದು ಸಕ್ಸಸ್ ಆಯ್ತು ಅಂದ್ರೆ ಮಿಕ್ಕಿರ 3 ಬೇಗು ತಗೊಳ್ತಾರೆ. ಮತ್ತೆ ಆಲ್ ಓವರ್ ಇಂಡಿಯಾ ಟಾಟಾದು ಎಲ್ಲೆಲ್ಲಿ ಪ್ರಾಜೆಕ್ಟ್ಸ್ ಇದಾವಲ್ಲ ಅವರು ಪ್ಲಾಂಟ್ಸ್ ಅಲ್ಲೆಲ್ಲ ಇದೇ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ ಓಕೆ. ಈ ಕಂಟ್ರೋಲ್ ಪ್ಯಾನಲ್ದು ಕಂಪ್ಲೀಟ್ ಬಾಂಬ್ ಸಿಗುತ್ತಲ್ವಾ? ಎಲ್ಲ ಸಿಗುತ್ತೆ, ಡ್ರಾಯಿಂಗ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇದನ್ನ ನೀವು ನಿನ್ನ ಸ್ಟೂಡೆಂಟ್ಸ್ಗೆ ಟ್ರೈನ್ ಅಪ್ ಮಾಡ್ತೀಯಾ ಇದನ್ನೆಲ್ಲ? ನಾವು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತೀವೋ ಅವುಗಳದ್ದು ಸೇಮ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಲ್ಲ ಅದನ್ನೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಸೇಮ್ ಪ್ರಾಬ್ಲಮ್ನೇ ಅವ್ರಿಗೆ ಸಾಲ್ವ್ ಮಾಡಕ್ಕೆ ಕೊಡ್ತೀವಿ. ಓಕೆ. ಹೇಗೆ ಕಂಟ್ರೋಲ್ ಸಿಸ್ಟಮ್ ಬಿಲ್ಡ್ ಮಾಡ್ತೀರಾ ಅದಕ್ಕೆಲ್ಲನಾ? ಓಕೆ ಓಕೆ. ನಮ್ದೆಲ್ಲ ಏನೇ ಇದ್ರು ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್. ಓಕೆ. ಸೊ ನೀವು ಟ್ರೈನಿಂಗ್ ಮಾಡೋದಕ್ಕೆ ಏನು ಚಾರ್ಜ್ ಮಾಡ್ತೀರಾ? ನಾವು ಟ್ರೈನಿಂಗ್ ಮಾಡೋದಕ್ಕೆ ಒಂದು 15,000 ಚಾರ್ಜ್ ಮಾಡ್ತೀವಿ. ಏನೇನು ಕಲಿಸ್ಕೊಡ್ತೀರಾ ಹುಡುಗರಿಗೆ? ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬೇಸಿಕ್ ಥಂಬ್ ರೂಲ್ಸು, ಮತ್ತೆ ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಬಿಲ್ಡ್ ಆಗೋದಕ್ಕೆ, ಒಂದು ಪ್ಯಾನಲ್ ಒಳಗಡೆ ಏನೇನು ಬರುತ್ತೆ, ಪ್ಯಾನಲ್ ಡಿಸೈನ್ ಹೇಗೆ ಮಾಡ್ತೀವಿ ಎಲ್ಲ ಹೇಳ್ಕೊಂಡು ಕೊಡ್ತೀವಿ. ಓಕೆ ಓಕೆನಾ? ಮತ್ತೆ PLC HMI ಆಗಿರ್ಬೋದು, VFD ಡ್ರೈವ್ಸ್ ಅಂತ ಬರುತ್ತೆ. ಓಕೆ. ಸೊ ನಾಳೆ ದಿವಸ ಅವ್ರು ನಮ್ಮ ಹತ್ರ ಟ್ರೈನಿಂಗ್ ತಗೊಂಡ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಯಾವುದೇ ಇದಕ್ಕೆ ಬಿಟ್ರೂ ಅವ್ರು ಕೆಲಸ ಮಾಡೋದು. ಇದು ಎಲ್ಲ ಕಂಪ್ಲೀಟ್ ವೈರ್ಲೆಸ್ ಅಲ್ಲೇ ಇದೆ ನೋಡಿ ರಿಮೋಟ್? ಇದು ಫುಲ್ ವೈರ್ಲೆಸ್ ಪೆಂಡೆಂಟ್ ರಿಮೋಟ್ ಬರುತ್ತೆ. ಓಕೆ. ಜನ ಏನು ಟಚ್ ಮಾಡಂಗಿಲ್ಲ, ಈವನ್ ಬಂಡಲ್ ಸಮೇತ ತಗೊಬಂದು ಇದೇ ಎತ್ಕೊತದೆ. ಸೊ ಮನುಷ್ಯರು ಹತ್ರಕ್ಕೆ ಹೋಗಲ್ಲ, ಮನುಷ್ಯರೇ ಆಪರೇಟ್ ಮಾಡ್ತಾರೆ, ಬಟ್ ಸೇಫ್ಟಿ ರಿಮೋಟ್ ಅಲ್ಲಿ ಆಪರೇಟ್ ಮಾಡ್ತಾರೆ.
ನೋಡಿ ಈಗ ಇದನ್ನ ಪ್ರೆಸ್ ಮಾಡಿದ್ರೆ ಆನ್ ಆಯಿತು. ರಿಲೇ ಆನ್ ಆಯಿತು, ಹಾಂ ಪ್ರೆಸ್ ಮಾಡಿದ್ರೆ ಆಫ್ ಆಯಿತು. ಹಾಂ ಸೊ ನನಗೆ ಇಲ್ಲಿ ಸ್ಟಾರ್ಟ್ ಪ್ರೆಸ್ ಮಾಡಿದ ತಕ್ಷಣ ನನಗೆ ಎಲ್ಲಿ ಒತ್ತು ಒತ್ತು ಒತ್ತು. ಇದೇನು ಯಾಕೆ ಹಂಗೆ? ಇದು ನನಗೆ ಇಲ್ಲಿ ಪವರ್ ಹೋಗ್ತಾ ಇದೆ. ರಿಮೋಟ್ ಇದೇನಿದು? ಇದು ಅದು ಊಟರ್ ಅಂತ ಕರಿತೀವಿ, ಇಲ್ಲ ಬಜರ್ ಅಂತ ಕರಿತೀವಿ. ಪರ್ಪಸು ಪರ್ಪಸ್ ನೋಡಿ ಹಿಂಗಂದ್ರೆ ಸೌಂಡ್ ಬರುತ್ತೆ, ಆನ್ ಆಗಿದೆ ಅಂತ. ಅಂದ್ರೆ ಇಲ್ಲಿ ಕಂಟ್ರೋಲ್ ಸಿಸ್ಟಮ್ ಈ ಮಿಷಿನ್ ರೆಡಿ ಇದೆ ಅಂತ ಇಂಡಿಕೇಶನ್ಗೆ ರೆಡಿ ಇದೆ. ಮತ್ತೆ ಏನಾಗುತ್ತೆ, ಬ್ಯಾಟ್ರೀಸ್ ವೈರ್ಲೆಸ್ ಪವರ್ ಇರುತ್ತಲ್ಲ, ಒಂದೊಂದು ಟೈಮ್ ರೇಂಜ್ ಗೊತ್ತಾಗಲ್ಲ ಅವ್ರಿಗೆ, ಹಾಂ ಎಲ್ಲಪ್ಪ ಇದು ಆನ್ ಆಗಿದೆಯಾ ಇಲ್ಲ ಅಂತ. ಹಿಂಗೆ ಕಳೆದೋದ್ರೂ ಒತ್ತಿರಿ ಸಿಗುತ್ತೆ. ಓಕೆ, ಆ ಲೈಟ್ ಏನದು? ಅದೇನಂತಾರೆ ಅದಕ್ಕೆ? ಅದಕ್ಕೆ 3 ಟೈರ್ ಲ್ಯಾಂಪ್ ಅಂತ ಕರಿತೀವಿ. ಓಕೆ, ಗ್ರೀನು ರೆಡ್ ನಿಮಗೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಇರುತ್ತಲ್ಲ, ಹಾಂ ಆ ಥರ. ಓಕೆ, ಥ್ಯಾಂಕ್ ಯು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಅರುಣ್ ಸರ್ ಅವ್ರಿಗೆ ಥ್ಯಾಂಕ್ ಯು. ಧನ್ಯವಾದ.